ಹೆಂಗ ನೀವು ಸಮ್ಮರ್ ಸೀಸನ್ ಅವ ಬಂದಾಗ ಪಾಲ್ಸ್ ಅವ ಹೋಗ್ತೀರಿ ಹಂಗೆ ಇಲ್ಲಿ ವಿಸಿಟ್ ಕೊಡ್ರಿ. ಏನ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅರ್ಪಿತಾ ಅರ್ಜುನ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಪಟ್ಟದಕಲ್ಲಿಂದ ಐಹೊಳೆ ಬಂದಿವ್ರಿ. ಇವೆಲ್ಲ ಐಹೊಳೆ ದೇವಾಲಯಗಳು. ಸೊ ಇದು ನೋಡಕ್ ಸೇಮ್ ನಮ್ಮ ಪಟ್ಟದಕಲ್ ತರನ ಕಾಣತದ. ಬಟ್ ಇಲ್ಲಿ ಆರ್ಕಿಟೆಕ್ಚರ್ ಬ್ಯಾರೆ ಅದ ಅಂತ್ರಿ. ಸರ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡತ್ತಂತ ಹೇಳ್ಯಾರು. ಬಟ್ ಏನೋ ಎಕ್ಸೈಟ್ಮೆಂಟ್ ಅದ. ಅಲ್ಲಿನೋ ಮೇಗುತಿ ದೇವಾಲಯ ಅದಂತ, ಅಲ್ಲಿ ಬಾದಾಮಿ ಇದು ಐಹೊಳೆ ಶಾಸನ ಅದ ಅಂತ ಹೇಳಿ ಸರ್. ಅಲ್ಲಿ ಹೋಗ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಐತಿ. ಸೊ ಅದನ್ನ ಇದನ್ನ ಜಲ್ದಿ ಮುಗಿಸೋಣ ಅಂದಾರಿ. ಎಲ್ಲಾರು ಹೊಂಟಾರ, ಸರ್ ಎಕ್ಸ್ಪ್ಲೇನ್ ಮಾಡ್ತಾರಂತ ಬರ್ರಿ. ಈ ದೇವಾಲಯದ ಹೊರಗಡೆ ಪ್ರದಕ್ಷಿಣಾ ಪಥ ಇದೆ. ಇಲ್ಲಿ ಅಧಿಷ್ಠಾನದ ಮೇಲೆ ಹೊರಗಡೆ ಪ್ರದಕ್ಷಿಣಾ ಪಥ. ಇದನ್ನು ನೀವು ಮತ್ತೆ ಇಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ನಿಮ್ಗೆ. ಹಾಂ, ಈ ಡಿಸೈನಿಗೆ ಮೆಹಂದಿ ಡಿಸೈನ್ ಆಗಿ ಬಳಸ್ತಾರ್ರಿ ಸರಿ. ನಮಗಂತೂ ಆಲ್ಮೋಸ್ಟ್ ಅರ್ಧ ಸುಸ್ತಾಗ್ಯದ. ಬಟ್ ಈ ಪ್ಲೇಸ್ ನೋಡೋಣ ನಂಗೊಂದು ಇನ್ಸಿಡೆಂಟ್ ನೆನಪು ಬಂತು. ಏನಪ್ಪಾ ಅಂದ್ರೆ, ನಾವು ಈಗೊಮ್ಮೆ ಬಂದೇನಂತ ಏನಿಲ್ರಿ, ನಾ ಸಣ್ಣಾಗಿರ್ತಾಗ ಅವಾಗ ಇದ್ರ ಮೇಲೆ ಒಬ್ಬ ಹುಡುಗ ಕೂತಿದ್ದ. ನಾವೇನೋ ಹುಡುಗ ಕೂತಾನೆ ಬಿಡು ಅಂತ ಹಂಗ ದಾಟ್ ಹೊಂಟಿದ್ದು. ಅವ ನಾ ಇದ್ರ ಸ್ಟೋರಿ ಹೇಳ್ತೇನ್ರಿ ಅಂತ ಹೇಳಿದ. ಅವ್ನ್ ಕೂತ್ ಕೇಳಿದಾಗ ಇದ ಕಂಟೆಂಜನ್ ಮೇಲೆ ಇಲ್ಲಿ ಮ್ಯಾಲೆ ಕೂತ್ ಸಣ್ಣ ಹುಡುಗೊಬ್ಬ ಇಲ್ಲಿ ಹುಚ್ಚಮಲ್ಲಿ ಗುಡಿ, ಆಮೇಲೆ ಯಾವ್ಯಾವ ಗುಡಿ ಅದಾವಲ್ರಿ ಅದ್ರ ಸ್ಟೋರಿ, ಆಮೇಲೆ ಐಹೊಳೆ ಸ್ಟೋರಿ ಎಲ್ಲಾ ಹೇಳಿದ್ರಿ ಸಣ್ಣವಿದ್ದ. ನಿಜ ಸೇಮ್ ಸೋಫಾ ಸೆಟ್ ಮನ್ಯಾಗ ಈಗಿನ ಸೋಫಾ ಸೆಟ್ ಹೆಂಗದಲ್ಲ ಹಂಗನ ಅದ ಇದು. ಸದಾನ ಮಸ್ತ್ ಅದ ನೋಡಿ. ಮಾಡತ್ತೀವಿ ಆದ್ರೆ ಅದನ್ನ ವೆರೈಟಿ ಕಾಪಿ ಮಾಡತ್ತೀವಿ. ಬಟ್ ಹಸಿರು ಆಮೇಲೆ ಯಾರ್ಯಾರು ಟಚ್ ಮಾಡೋ ಇಂಟ್ರೆಸ್ಟ್ ಐತಿ ವಾಟರ್ ಬರ್ರಿ ಕೆಳಗೆ. ಏನ ಬರ್ರಿ ಸದಾನ ಬಾದಾಮಿ ಪಟ್ಟದಕಲ್ಲೆಲ್ಲ ನೋಡಿ ಬಂದ್ರು, ಮಹಾಕೂಟ ಎಲ್ಲ ನೋಡಿ ಬಂದ್ರು. ಒಂದೊಂದ್ ಕಡೆ ಕಲ್ಯಾಣ ನೀರೇ ಇರಕ್ಕಿಲ್ರಿ, ಒಂದೊಂದ್ ಕಡೆ ನೀರು ಮುಟ್ಟಕ್ಕೂ ಸಿಗ್ಲಿಲ್ಲ. ಬಟ್ ಐಹೊಳೆದಾಗ ಇಲ್ಲಿ ಬಾವಿ ಐತಿ. ಫಸ್ಟ್ ಟೈಮ್ ಒಂದು ಪುರಾತನ ದೇವಾಲಯ ಪ್ಲೇಸ್ ಒಳಗ ನೀರನ್ನ ಮುಟ್ಟುವಂತ ಅವಕಾಶ ಸಿಗ್ತಿರಿ ನನಗೆ. ಆಮೇಲೆ ಇಂಗ್ಲೀಷ್ ಫಾರಿನರ್ಸ್ಗೆ ಹೆಲ್ಪ್ ಆಗತ್ರಿ. ಇದು ಬೇರೆ ರಾಜ್ಯದಿಂದ ಬಂದವ್ರಿಗೆ ಹೆಲ್ಪ್ ಆಗುತ್ತೆ. ಇದಂತಿ ಆಲ್ವೇಸ್ ನಮ್ಮ ಕರ್ನಾಟಕದವ್ರಿಗೆ ಕನ್ನಡ ಗೊತ್ತಿರುತ್ತೆ, ಓದಕ್ಕೆ ಈಸಿ ಆಗುತ್ತೆ. ಎಲ್ಲ ಕಡೆ ಎಕ್ಸ್ಪ್ಲನೇಷನ್ ಹಾಕ್ಯಾರಿ. ಇದೊಂದು ಬೆಸ್ಟ್ ಕೆಲಸ ಅನಿಸುತ್ತೆ ನನಗೆ. ಇಲ್ಲಿಂದ ನೀವು ಈ ದೇವಾಲಯಗಳು ಪೂರ್ತಿ ಇರ್ಬೋದ್ರಿ, ಎಷ್ಟು ಸಖತ್ತಾಗಿ ಕಾಣತ್ತದ. ಅದು ಈವ್ನಿಂಗ್ ಟೈಮ್ದಾಗಂತ ಈ ಕ್ಲೈಮೇಟ್ ಒಂಥರ ಏನೋ ನೋಡಕ್ ಮಜಾನು ಕೊಡತೈತಿ ನಮಗೆ. ಚಿಕ್ಕ ವಯಸ್ಸದಾಗ ಅವಾಗ ಬಂದಿದ್ದು ಏನು ಅಲ್ಲಿ ಅನ್ಸತ್ತದ್ರಿ. ಯಾಕಂತಂದ್ರೆ ಏನು ಗೊತ್ತಿರಂಗಿಲ್ಲ, ಬಂದಿರ್ತೀವಿ ಏನಾರು ನೋಡ್ಕೊಂಡು ಕಲ್ ನೋಡ್ಕೊಂಡು ಹೋಗ್ತೀವಿ. ಬಟ್ ಈಗೆಲ್ಲ ಓದ್ಮೇಲೆ ಅಂತ ತಿಳ್ಕೊಂಡು ಇಲ್ಲಿ ನೋಡಕ್ ಬರ್ತೈತಿಲ್ಲಕ್ರಿ, ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ಕ್ಯೂರಿಯಾಸಿಟಿ ಲೆವೆಲ್ ಹೆಂಗಿರ್ತೈತಪ್ಪ ಅಂತಂದ್ರೆ ಇದು ಅದೇ ಇರ್ಬೋದೇನೋ ಅಂತೇಳಿ ಸರ್ ಹೇಳಿದಾಗ ಇಲ್ಲಿ ನಾ ಇನ್ನು ತಪ್ಪು ತಿಳ್ಕೊಂಡಿದ್ದು ಇದು ಅಂತ ಒಂದು ಫೀಲ್ ಇರುತ್ತಲ್ರಿ, ಬೆಸ್ಟ್ ಇರ್ತೈತಿ. ಸೊ ನೀವು ಒಂದ್ಸಲ ವಿಸಿಟ್ ಮಾಡ್ರಿ. ಕರ್ನಾಟಕದಾಗಿದ್ದವ್ರು ನಾವು ಬೇರೆ ಕಡೆ ಅಲ್ಲಿ ಇಲ್ಲಿ ಎಲ್ಲ ಟ್ರಿಪ್ ಮಾಡ್ಕೊಂಡು ವಾಟರ್ ಫಾಲ್ಸ್ ಅವೆಲ್ಲ ನೋಡ್ಕೊಂಡ್ ಬರ್ತೀವಿ. ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ಹಳಿ ಕಾಲದ ಆರ್ಕಿಟೆಕ್ಚರ್ ಏನದ, ಯಾವ್ಯಾವ ದೇವಾಲಯ ಇದಾವ, ಅದನ್ನ ಯಾವ ರೀತಿ ಕಟ್ಟ್ಯಾರ, ಅದನ್ನೆಲ್ಲ ನೋಡೋದು ಒಂದು ಸ್ವಲ್ಪ ನಮ್ಮ ಇತಿಹಾಸಕ್ಕೂ ಮತ್ತು ನಮ್ಮ ಐತಿಹಾಸಿಕ ಕಲೆ ಅದು ಏನಿರುತ್ತಲ್ರಿ ಅದಕ್ಕೆಲ್ಲ ನಾವು ಉತ್ತೇಜನ ಕೊಟ್ಟಂಗೆ ಆಕೈತಿ. ಸೊ ಹೆಂಗೆ ನೀವು ಸಮ್ಮರ್ ಸೀಸನ್ ಅವ ಬಂದಾಗ ಪಾಲ್ಸ್ ಅವ ಹೋಗ್ತೀರಿ ಹಂಗೆ ಇಲ್ಲಿ ವಿಸಿಟ್ ಕೊಡ್ರಿ. ಬಾದಾಮಿ ಐಹೊಳೆ ಪಟ್ಟದಕಲ್ಲು ಅಷ್ಟು ನೋಡಿದ್ವಿ, ಮಜಾ ಬಂತು. ಎಲ್ಲರೂ ಬಂದಿದ್ದೀವಿ. ನಮ್ಮ ಸರ್ ಎಲ್ಲ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ಎಷ್ಟೋ ಕ್ವಶನ್ ಕೇರು ಸಿಟ್ಟು ಬರಲಾರ್ದ, ಏನು ಇದು ಮಾಡಲಾರ್ದ, ಅವ್ರಿಗೆ ಎಷ್ಟು ಗೊತ್ತದ ಅಷ್ಟೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿರಿ. ಇನ್ನು ಮನೆಗೆ ಹೋಗ್ಬೇಕ್ರಿ. ಆಲ್ರೆಡಿ ಟೈಮ್ 6 ಆಗಕ್ಕೆ ಬಂತು. ಮಾರ್ನಿಂಗ್ 7 ಗಂಟೆಗೆ ಜಾಗ ಬಿಟ್ಟಿದ್ದು ನಾವು ಬರಬೇಕಾದ್ರೆ. ಇವಾಗ 6 ಗಂಟೆ ಆಗಿದೆ. ಇನ್ನು ಇಲ್ಲಿಂದ ಊರಿಗೆ ಹೋಗ್ಬೇಕಾದ್ರೆ ನೈಟ್ ಆಗ್ತೈತ್ರಿ ಮೋಸ್ಟ್ಲಿ. ಸರ್ಗಳೆಲ್ಲ ವಿಸಿಲ್ ಹಾಕಿ ಬರ್ರಿ ಎಲ್ಲರೂ ಅಂತ ಕರೆಯಕತ್ತಾರು. ನನ್ನ ಕೈಯಿಂದ ಎಷ್ಟು ಸಾಧ್ಯ ಅದ ಅಷ್ಟು ನಾ ತೋರ್ಸೋಕೆ ಪ್ರಯತ್ನ ಮಾಡೀನಿ. ಯಾಕಂದರೆ ಕೆಲವೊಂದು ಕಡೆ ನಮಗೆ ಮೈಕ್ ಅಲಾವ್ ಕೊಡಲಿಲ್ಲ, ಇನ್ನೊಂದು ಕಡೆ ಕ್ಯಾಮ್ರಾ ಅಲಾವ್ ಕೊಡಲಿಲ್ಲ. ಸೊ ಹಾಗಾಗಿ ಕದ್ದು ಮುಚ್ಚಿ ಕ್ಯಾಮ್ರಾ ಹೆಂಗೋ ಕ್ಯಾರಿ ಮಾಡಿ ಒಂದಷ್ಟು ವಿಡಿಯೋ ಮಾಡಿದ್ವು. ಇನ್ನೊಂದಷ್ಟು ಕಡೆ ಅಂತ ಕ್ಯಾಮ್ರಾ ಒಳಗೆ ಫೋನ್ ಒಯ್ಯೋಕ್ಕೂ ನಮಗೆ ಅಲಾವ್ ಮಾಡಿಲ್ಲ. ಅಂತ ಟೆಂಪಲ್ಸ್ ಎಲ್ಲ ನಂಗೆ ತೋರ್ಸೋಕ್ಕಾಗಿಲ್ಲ, ಕ್ಷಮೆ ಇರಲಿ ಅದಕ್ಕೆ. ಇನ್ನು ಮನೆಗೆ ಹೋಗುಣ್ರಿ. Mira, ¿y tienen un pelito?